ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ. ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಕೆಲವೊಂದು ಸುದ್ದಿಗಳಿದ್ದಾವೆ. ಅದರ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳು ಬಂದಿದ್ದಾವೆ. ಅವುಗಳ ಬಗೆಗಿನ ಅಪ್ಡೇಟ್ಸ್ ಅನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಡಿಎಸಿ ಅಂದ್ರೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇಂದ ಬ್ರೇಕಿಂಗ್ ಅಪ್ಡೇಟ್ ಒಂದು ಬಂದಿದೆ ನೋಡಬಹುದು. ಡಿಎಸಿ ಕ್ಲಿಯರ್ಸ್ ಪ್ರಪೋಸಲ್ಸ್ ವರ್ತ್ ₹2.38 lakh crore ಟು ಆಗ್ಮೆಂಟ್ ಡಿಫೆನ್ಸ್ ಕೇಪಬಿಲಿಟೀಸ್. ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ 2.38 ಲಕ್ಷ ಕೋಟಿಯನ್ನ ಡಿಎಸಿ ಅಪ್ರೂವ್ ಮಾಡಿದೆ. ಇವತ್ತಿನ ಅಪ್ಡೇಟ್ ನೋಡಬಹುದು. 27 ಮಾರ್ಚ್ 2026 5:15ಕ್ಕೆ ಈ ಅನೌನ್ಸ್ಮೆಂಟ್ ಬಂದಿದೆ. ಏರ್ ಡಿಫೆನ್ಸ್ ಟ್ರಾಕ್ಡ್ ಸಿಸ್ಟಮ್, ಆರ್ಮೋರ್ಡ್ ಪಿಯರ್ಸಿಂಗ್ ಟ್ಯಾಂಕ್ ಕಮ್ಯುನೇಷನ್, ಹೈ ಕೆಪಾಸಿಟಿ ರೇಡಿಯೋ ರಿಲೇ, ಧನುಷ್ ಗನ್ ಸಿಸ್ಟಮ್, ರನ್ವೇ ಇಂಡಿಪೆಂಡೆಂಟ್ ಏರಿಯಲ್ ಸರ್ವೈಲೆನ್ಸ್ ಸಿಸ್ಟಮ್. ಇವುಗಳಿಗೆ ಸಂಬಂಧಪಟ್ಟಂತೆ 2.38 ಲಕ್ಷ ಕೋಟಿಯನ್ನ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇವತ್ತು ಅಪ್ರೂವಲ್ ಅನ್ನ ಮಾಡಿದೆ. ಇವುಗಳ ಜೊತೆಗೆ ನೋಡಬಹುದು, ಇಂಡಿಯನ್ ಏರ್ ಫೋರ್ಸ್ ಪ್ರಪೋಸಲ್ಸ್ ವರ್ ಕ್ಲಿಯರ್ಡ್ ಫಾರ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ S-400 ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್, ರಿಮೋಟ್ಲಿ ಪೈಲಟೆಡ್ ಸ್ಟ್ರೈಕ್ ಏರ್ಕ್ರಾಫ್ಟ್ ಅಂಡ್ ಓವರ್ ಆಲ್ ಆಫ್ Su-30 ಏರೋ ಎಂಜಿನ್ ಅಗ್ರಿಗೇಟ್ಸ್. ಡಿಫೆನ್ಸ್ ಕೇಪಬಿಲಿಟೀಸ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ನಿರ್ಧಾರಗಳನ್ನ ಸರ್ಕಾರ ಹಿಂದಿನಿಂದನೂ ಕೂಡ ತಗೊಂಡಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಹಾಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಗೆ ಸಂಬಂಧಪಟ್ಟಂತೆ ಕೂಡ ನೋಡಬಹುದು, ಹೆವಿ ಡ್ಯೂಟಿ ಏರ್ ಕುಷನ್ ವೆಹಿಕಲ್ಸ್ ಅಪ್ರೂವ್ ಮಾಡಿದೆ. ಇದರಿಂದ ಸಾಕಷ್ಟು ಭಾರತೀಯ ಕಂಪನಿಗಳಿಗೂ ಕೂಡ ಲಾಭ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೆ ಭಾರತ ಡಿಫೆನ್ಸ್ ಅಲ್ಲಿ. ಈ ಎಲ್ಲ ಅನೌನ್ಸ್ಮೆಂಟ್ ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರಬಹುದು, ರಾಡಾರ್ ಸಿಸ್ಟಮ್ ಅಲ್ಲಿ ಅಥವಾ ಟ್ರ್ಯಾಕಿಂಗ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ BEL. ಇದರ ಜೊತೆಗೆ ಡೇಟಾ ಪ್ಯಾಟರ್ನ್ಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್, ಈ ಮೂರು ಕಂಪನಿಗಳು ಕೂಡ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಹಾಗೂ ರಾಡಾರ್ ಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು. ಈ ಕಂಪನಿಗೆ ಅಥವಾ ಈ ಮೂರು ಕಂಪನಿಗಳಿಗೂ ಕೂಡ ಅಥವಾ ಬೇರೆ ಇನ್ನು ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತಹ ಕಂಪನಿಗಳಿಗೆ ಇದರ ಅಡ್ವಾಂಟೇಜ್ ಸಿಗುತ್ತೆ ಈ ಸೆಗ್ಮೆಂಟ್ ಅಲ್ಲಿ. ಇನ್ನು ಧನುಷ್ ಗನ್ ಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಇದೆ. ಹಾಗೂ ಆರ್ಟಿಲರಿ ಗನ್ ಬ್ಯಾರೆಲ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತಹ ಕಂಪನಿ ಅಂತಂದ್ರೆ ಅದು ಭರತ್ ಫೋರ್ಜ್. ಇನ್ನು ಟ್ಯಾಂಕ್ಸ್ ಸೆಗ್ಮೆಂಟ್ ಅಲ್ಲಿ L&T ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಏರೋಸ್ಪೇಸ್ ಗೆ ಸಂಬಂಧಪಟ್ಟಂತೆ HAL ಹಾಗೂ ಫಾರೆಸ್ಟ್ ಡಿಫೆನ್ಸ್ ಕೆಲಸ ಮಾಡ್ತವೆ. ಓವರ್ ಆಲ್ ಅಂತ ನೋಡಿದಾಗ ಈ ಅಪ್ರೂವಲ್ ನ ಲಾಭ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ BEL, HAL, ಭಾರತ್ ಫೋರ್ಜ್, ಅಸ್ತ್ರ ಮೈಕ್ರೋ, ಡೇಟಾ ಪ್ಯಾಟರ್ನ್, L&T, ಇವನ್ BEML ಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ತರುತ್ತೆ. ಡಿಫೆನ್ಸ್ ಸೆಗ್ಮೆಂಟ್ ಖಂಡಿತ ಫೋಕಸ್ ಅಲ್ಲಿರುವಂತಹ ಸೆಗ್ಮೆಂಟ್. ಜೊತೆಗೆ ಫ್ಯೂಚರ್ ಅಲ್ಲೂ ಕೂಡ ಒಳ್ಳೆ ಅವಕಾಶಗಳು ಇರುವಂತಹ ಸೆಗ್ಮೆಂಟ್. ಯಾಕೆಂತಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಈ ರೀತಿ ಕ್ರೈಸಿಸ್ ಇರುವಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ನಾವು ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಇಟ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಫೋಕಸ್ ಮುಂದುವರಿಯುತ್ತೆ. ಆ ನಿಟ್ಟಿನಲ್ಲಿ ಕಂಪನಿಗಳನ್ನ ನೀವು ಸ್ಟಡಿ ಕೂಡ ಮಾಡಬಹುದಾಗಿರುತ್ತೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ನೋಡಬಹುದು, IRGC ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಇರಾನ್ಸ್ IRGC ಡಿಕ್ಲೇರ್ಸ್ ಹೊರ್ಮುಜ್ ಕ್ಲೋಸ್ ಟು US-Israel allies, says 3 ships were turned back. US ಹಾಗೂ ಇಸ್ರೇಲ್ ನ ಅಲಯನ್ಸ್ ಇರುವಂತಹ ದೇಶಗಳೇನಿದ್ದಾವೆ ಅವುಗಳಿಗೆ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದೆ. ಜೊತೆಗೆ 3 ಶಿಪ್ಸ್ ಅನ್ನ ವಾಪಸ್ ಕಳಿಸಿದೆ. ಅಲೋ ಮಾಡಿಲ್ಲ IRGC. ಈಗಾಗಲೇ ಭಾರತ ಸೇರಿ ಫ್ರೆಂಡ್ಲಿ ನೇಷನ್ಸ್ ನ ಹಡಗುಗಳಿಗೆ ಅಲೋ ಮಾಡಿದೆ. ಬಟ್ ಅದಕ್ಕೆ ಮುಂಚೆ ಕ್ಲಿಯರ್ ಕಮ್ಯುನಿಕೇಶನ್ ಅನ್ನ ಮಾಡಿರ್ಬೇಕು ಅಂತ ಇರಾನ್ ಹೇಳಿದೆ. ಕಮ್ಯುನಿಕೇಟ್ ಮಾಡ್ಕೊಂಡು ಯಾರು ಬರ್ತಾರೋ ಫ್ರೆಂಡ್ಲಿ ನೇಷನ್ಸ್ ಆಗಿದ್ರೆ ಅವುಗಳನ್ನ ಅಲೋ ಮಾಡ್ತಿದೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ. ಅವುಗಳನ್ನ ಹೊರತುಪಡಿಸಿ ಬೇರೆ ದೇಶಗಳನ್ನ ಇಲ್ಲಿ ಅಲೋ ಮಾಡ್ತಾ ಇಲ್ಲ. ಏನು ಇಲ್ಲಿ ಪಾಕಿಸ್ತಾನದ ಡಬಲ್ ಗೇಮ್ ಇರಾನ್ಗೆ ಗೊತ್ತಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಎಲ್ಲೋದ್ರೂ ಕೂಡ ಅವರ ಲಾಭವನ್ನೇ ನೋಡ್ಕೊಳ್ಳೋದು, ಅದು ಎಲ್ರಿಗೂ ಗೊತ್ತಿರುವಂತದ್ದು. ಬಟ್ ಏನೋ ಮಾಡಕ್ಕಾಗೋದಿಲ್ಲ. ಇರಾನ್ ನಂಬಿತ್ತು ಇವರನ್ನ, ಬಟ್ ಪಾಕಿಸ್ತಾನ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ ಹಾಗೆ ಕಾಣ್ತಾ ಇದೆ ಈ ಸುದ್ದಿ. ನೋಡಬಹುದು, ಪಾಕಿಸ್ತಾನ್ಸ್ ಡಬಲ್ ಗೇಮ್, ಇರಾನ್ ಕ್ವಶನ್ಸ್ ಮೀಡಿಯೇಟರ್ ಆಸಿಮ್ ಮುನೀರ್ಸ್ ರೋಲ್ ಆಫ್ಟರ್ ಹೊರ್ಮುಜ್ ಮೂವ್ಸ್ ರೈಸ್ ಸಸ್ಪಿಷಿಯನ್ಸ್. ಅಂದ್ರೆ ಇರಾನ್ ಏನ್ ಮಾಡಿದೆ, ಪಾಕಿಸ್ತಾನದ ಫ್ಲಾಗ್ ಇರುವಂತ 10 ವೆಸಲ್ಸ್ ಅನ್ನ ಅಲೋ ಮಾಡಿದೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಮೂವ್ ಆಗ್ಲಿಕ್ಕೆ. ಪಾಕಿಸ್ತಾನ ಕೂಡ ಫ್ರೆಂಡ್ಲಿ ನೇಷನ್ಸ್ ಲಿಸ್ಟ್ ಅಲ್ಲೇ ಇತ್ತು. 10 ವೆಸಲ್ಸ್ ಅನ್ನ ಆಚೆ ಬರ್ಲಿಕ್ಕೆ ಬಿಟ್ಟಿದೆ. ಇದಾದ ನಂತರ ಅಸಲಿ ಬಣ್ಣ ಗೊತ್ತಾಗಿದೆ. ಅದನ್ನ ಹೇಳಿರೋದು ಬೇರೆ ಯಾರು ಅಲ್ಲ, ಡೊನಾಲ್ಡ್ ಟ್ರಂಪ್. ನೀವು ಇಲ್ಲಿ ನೋಡಬಹುದು, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಪಬ್ಲಿಕ್ಲಿ ಕ್ಲೈಮ್ಡ್ ದಟ್ 10 ಅಮೆರಿಕನ್ ಶಿಪ್ಸ್ ವರ್ ಅಲೌಡ್ ಪ್ಯಾಸೇಜ್ ಆಸ್ ಎ ಗೆಸ್ಚರ್ ಫ್ರಮ್ ಟೆಹರಾನ್. ನಮ್ಮ 10 ಶಿಪ್ಸ್ ಅನ್ನ ಟೆಹರಾನ್ ಅಲೋ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಅರ್ಥ ಏನು, ಇರಾನ್ಗೆ ಗೊತ್ತಿದೆ ಯಾವನ್ನ ಬಿಟ್ಟಿದೀವಿ ಅಂತ. ಬಿಟ್ಟಿರೋದು ಪಾಕಿಸ್ತಾನ ಫ್ಲಾಗ್ ಇರುವಂತವನ. ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದು 10 ಶಿಪ್ಸ್ ಅನ್ನ ಅಲೋ ಮಾಡಿದ್ದಾರೆ ಅಂತ. ಅಲ್ಲಿಗೆ ನಂಬರ್ಸ್ ಮ್ಯಾಚ್ ಆಯ್ತು, ಟೈಮಿಂಗು ಮ್ಯಾಚ್ ಆಯ್ತು. ಈ ಮೂಲಕ ಪಾಕಿಸ್ತಾನದ ಬಣ್ಣ ಕೂಡ ಬಯಲಾಯ್ತು. ಸೊ ಅದಕ್ಕೆ ಗೊತ್ತಾಯ್ತು ಟೆಹರಾನ್ ಸೀಸ್
ಎ ಡಬಲ್ ಗೇಮ್. ಒಟ್ಟಿನಲ್ಲಿ ಪಾಕಿಸ್ತಾನದವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ದುಡ್ಡು ಮಾಡ್ಕೊಳ್ಳೋ ದಾರಿನ ಹುಡುಕ್ತಾರೆ. ಸೊ ಇರಾನ್ ಜೊತೆಗಿನ ಸಂಬಂಧವನ್ನ ಅವರು ದುಡ್ಡು ಮಾಡ್ಕೊಳ್ಳೋ ದಾರಿಯನ್ನಾಗಿ ಮಾಡ್ಕೊಂಡಿರಬಹುದು. ಇದು ಈಗ ಇರಾನ್ಗೂ ಕೂಡ ಗೊತ್ತಾಗಿರ್ಬೋದು. ನೋಡೋಣ ಮುಂದೆ ಏನ್ ಡಿಸಿಷನ್ ತಗೊಳುತ್ತೆ ಗೊತ್ತಿಲ್ಲ. ಹಾಗಾಗಿ ಈ ಮೀಡಿಯೇಷನ್ ರೋಲ್ ಏನಿತ್ತು ಅದನ್ನೇ ಈಗ ಅನುಮಾನದಿಂದ ನೋಡ್ತಾ ಇದೆ ಇರಾನ್. ಸೊ ಮೀಡಿಯೇಟರ್ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದನ್ನ ತಿಳ್ಕೊಳ್ತಿದೆ ಇರಾನ್. ಒಟ್ಟಿನಲ್ಲಿ ಪಾಕಿಸ್ತಾನಿಗಳು ಎಲ್ಲೋದ್ರು ಈ ರೀತಿ ತಗಲಾಕೊಳ್ತಾರೆ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಇಂಡಿಯಾ ಸ್ಟ್ರೆಂಥನ್ಸ್ ಎನರ್ಜಿ ಸೆಕ್ಯೂರಿಟಿ, ಐಸ್ ಫ್ರೆಶ್ LNG ಡೀಲ್ ವಿತ್ ರಷ್ಯಾ ಅಮಿಡ್ ವರ್ಮುಸ್ ಡಿಸ್ರಪ್ಷನ್ಸ್. ರಷ್ಯಾದ ಜೊತೆಗೆ LNG ಗೆ ಸಂಬಂಧಪಟ್ಟಂತೆ ಡೀಲ್ ಮಾಡ್ಕೊಳ್ಳಿಕ್ಕೆ ನೋಡ್ತಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಸಮಸ್ಯೆಗಳಾಗ್ತಾ ಇದೆ. ಅಲ್ಲಿಂದ ಪ್ರಾಪರ್ ಆಗಿ ನಮಗೆ ರಿಕ್ವೈರ್ಮೆಂಟ್ ಇರುವಂತ LNG ಸಪ್ಲೈ ಆಗ್ತಿಲ್ಲ ಅಂದ್ರೆ ಬೇರೆ ದಾರಿಗಳನ್ನ ಭಾರತ ನೋಡ್ಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಷ್ಯಾದ ಕಡೆ ನೋಡ್ತಾ ಇದೆ. ನೋಡೋಣ, ಮೇ ಬಿ ಡೀಲ್ ಆದ್ರೂ ಆಗ್ಬೋದು ಸದ್ಯದಲ್ಲೇ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, KNR ಕನ್ಸ್ಟ್ರಕ್ಷನ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಕಂಪನಿಗೆ 114 ಕೋಟಿ ವರ್ಕ್ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲೇನು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ನಿಯರ್ಲಿ 6% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ತನ್ನ ಸ್ಟ್ರೆಸ್ಡ್ ಲೋನ್ ಅನ್ನ ಮಾರಾಟ ಮಾಡಿದೆ. ಅಂದ್ರೆ NPS ಅನ್ನ ಮಾರಾಟ ಮಾಡಿದೆ. 1490 ಕೋಟಿ NPS ಅನ್ನ ARC ಗೆ ಮಾರಾಟ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಅಗೇನ್ ಇಲ್ಲೂ ಕೂಡ ಮೋರ್ ದನ್ 3% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ಆಜಾದ್ ಇಂಜಿನಿಯರಿಂಗ್ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ. ಕಂಪನಿಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸಿಕ್ಕಿರೋ ಬಗ್ಗೆ. ಮಿತ್ಸುಬಿಷಿಯಿಂದ ಗ್ಯಾಸ್ ಟರ್ಬೈನ್ ಗೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಸಿಕ್ಕಿತ್ತು. 8 ವರ್ಷಗಳ ಕಾಂಟ್ರಾಕ್ಟ್. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಒಳ್ಳೆ ರಿಯಾಕ್ಷನ್ ಬಂದಿದೆ. ಡೆಸ್ಪೈಟ್ ಮಾರ್ಕೆಟ್ ಕಂಡೀಷನ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸಿಮೆಕ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ ನಾನು. ONGC ಇಂದ 330 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು. ಬಟ್ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಲಾರ್ಸನ್ ಅಂಡ್ ಟೊಬ್ರೊ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಸಿಗ್ನಿಫಿಕೆಂಟ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದು. 1,000 ಕೋಟಿಯಿಂದ 2,500 ಕೋಟಿವರೆಗಿನ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ 2% ಗಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ IDFC ಫಸ್ಟ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಇತ್ತೀಚೆಗೆ 590 ಕೋಟಿ ಫ್ರಾಡ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಹರಿಯಾಣದಲ್ಲಿ. ಆ ಫ್ರಾಡ್ ನ ನಂತರ ಕೂಡ ನೆಕ್ಸ್ಟ್ ಕ್ವಾರ್ಟರ್ಲಿ ಕಂಪನಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಸ್ವತಃ ಕಂಪನಿನೇ ಹೇಳಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇಲ್ಲ, ನೆಗೆಟಿವ್ ಇದೆ. ಬಟ್ ನೋಡೋಣ ರಿಸಲ್ಟ್ ಬಂದಾಗ. ಇನ್ನು ಸಿನ್ಸಿಸ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಇಸ್ರೋದಿಂದ 32 ಕೋಟಿ ಆರ್ಡರ್ ಸಿಕ್ಕಿದೆ. ಈ 32 ಕೋಟಿ ಆರ್ಡರ್ ನ ಕಾರಣಕ್ಕೆ ಸಿನ್ಸಿಸ್ ಟೆಕ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ 3% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಕ್ವಾಲಿಟಿ ಪವರ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಸಬ್ಸಿಡಿಯರಿ ಸೆಕ್ಯೂರ್ಸ್ ಮೇಜರ್ ಬ್ಯಾಟರಿ ಸ್ಟೋರೇಜ್ ಆರ್ಡರ್. ಕಂಪನಿಯ ಸಬ್ಸಿಡಿಯರಿಗೆ ಬೆಸ್ಟ್ ಪ್ರಾಜೆಕ್ಟ್ ಸಿಕ್ಕಿದೆ. 152 ಕೋಟಿ ಪ್ರಾಜೆಕ್ಟ್ ಅಂತ ಹೇಳಲಾಗ್ತಿದೆ. ನಿಯರ್ಲಿ 300 ಕೋಟಿವರೆಗೂ ಕೂಡ ರೈಸ್ ಮಾಡಬಹುದು ಈ ಪ್ರಾಜೆಕ್ಟ್ ಕಾಸ್ಟ್ ಅನ್ನುವಂತ ಸುದ್ದಿ ಕೂಡ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲಿ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ HDFC ಬ್ಯಾಂಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಂತೂ ಇವತ್ತು 3% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು. ಜಫ್ರೀಸ್ ಎಕ್ಸಿಟ್ HDFC ಬ್ಯಾಂಕ್ ಫಾಲೋಯಿಂಗ್ ಎಕ್ಸ್ ಚೇರ್ಮನ್ ಅತನು ಚಕ್ರವರ್ತಿ ರಿಸಿಗ್ನೇಷನ್ ಟ್ರಿಮ್ಸ್ ಇಂಡಿಯಾ ವೈಟೇಜ್. ಜಫ್ರೀಸ್ ಕೂಡ HDFC ಬ್ಯಾಂಕ್ ಇಂದ ಎಕ್ಸಿಟ್ ಆಗಿದ್ದಾರೆ. ಜೊತೆಗೆ ಭಾರತದ ವೈಟೇಜ್ ಅನ್ನು ಕೂಡ ಕಟ್ ಮಾಡಿದ್ದಾರೆ. ಜಫ್ರೀಸ್ ನ 3 ಕೀ ಪೋರ್ಟ್ಫೋಲಿಯೋದಿಂದ ಎಕ್ಸ್ಪೋಸರ್ ನ ಕಟ್ ಮಾಡಿದ್ದಾರೆ. ಈ ಮೂಲಕ ಭಾರತದ ವೆಯ್ಟ್ ಕೂಡ ಕಟ್ ಆಗಿದೆ, ಅಂದ್ರೆ ಕಡಿಮೆ ಆಗಿದೆ HDFC ಬ್ಯಾಂಕ್ ನ ಎಕ್ಸಿಟ್ ನಿಂದ. ಇನ್ನು ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ, ಆದ್ರೂ ಮೋರ್ ದನ್ 6% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದಂತ ಒಂದು ಅಂಶ ಅಂದ್ರೆ ನೋಡಬಹುದು, ಇನ್ವೆಸ್ಟಕ್ ಅವರು ಕಂಪನಿಗೆ ಪಾಸಿಟಿವ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 4 ಕಾರಣಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ ಯಾಕೆ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅಂತ. ಸ್ಟ್ರಾಂಗ್ ಪೈಪ್ ಲೈನ್ ಅಂತ ಒಂದು ಕಾರಣವನ್ನು ಕೊಡ್ತಿದ್ದಾರೆ. ಕಂಪನಿಯ ಗ್ರೋತ್ ಪೈಪ್ ಲೈನ್ ಸ್ಟ್ರಾಂಗ್ ಇದೆ ಅಂತ. ಜೊತೆಗೆ ರೋಬಸ್ಟ್ ಪ್ರಾಜೆಕ್ಟ್ ವಿಸಿಬಿಲಿಟಿ ಹೇಳ್ತಿದ್ದಾರೆ. PPS ಆಲ್ಮೋಸ್ಟ್ ಈಗಾಗಲೇ 3.5 ಗಿಗಾವ್ಯಾಟ್ ಇದೆ. ಎಕ್ಸಿಕ್ಯೂಷನ್ ವಿಸಿಬಿಲಿಟಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. FDRE ಡಾಮಿನೇಟ್ಸ್ ಪೋರ್ಟ್ಫೋಲಿಯೋ, ಫರ್ಮ್ ಅಂಡ್ ಡಿಸ್ಪ್ಯಾಚಬಲ್ ರಿನ್ಯೂವಬಲ್ ಎನರ್ಜಿ. ನಂತರ ಇಂಪ್ರೆಸಿವ್ ಪ್ಯಾಟ್ ಗ್ರೋತ್ ಪ್ರಾಸ್ಪೆಕ್ಟ್ಸ್. ಈ 4 ಕಾರಣಗಳನ್ನ ಕೊಟ್ಟು ಕಂಪನಿಗೆ ಪಾಸಿಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನು ಮಾಡಿದೆ ಇವತ್ತು ಸ್ಟಾಕ್ ಅಲ್ಲಿ. ಇನ್ನು ಆಕ್ಸಿಸ್ ಬ್ಯಾಂಕ್ ನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಗ್ರೂಪ್ ಮುಂದಿನ ದಿನಗಳಲ್ಲಿ 2 ಕಂಪನೀಸ್ ಅನ್ನ ಲಿಸ್ಟ್ ಮಾಡೋ ಬಗ್ಗೆ ಪ್ಲಾನ್ ಮಾಡ್ತಿದೆ ಅಂತ ಅಮಿತಾಬ್ ಚೌಧರಿ ಅವರು ಹೇಳಿದ್ದಾರೆ. ಯಾವ್ಯಾವ ಆ 2 ಕಂಪನಿಗಳು ಅಂತ ನೋಡೋದಾದ್ರೆ ಆಕ್ಸಿಸ್ ಫೈನಾನ್ಸ್ ಹಾಗೂ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್. ಈ 2 ಕಂಪನಿಗಳನ್ನು ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಬಹುದು ಆಕ್ಸಿಸ್ ಗ್ರೂಪ್ ನ ಕಡೆಯಿಂದ ಅಂತ. ಅದಕ್ಕೆ ಸಮಯ ಗೊತ್ತಿಲ್ಲ ಇನ್ನು ಯಾವಾಗ ಆಗುತ್ತೆ ಅಂತ. ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದು ಮೇ ಬಿ ಮುಂದಿನ ವರ್ಷ ಕೂಡ ಆಗ್ಬಹುದು ಅಥವಾ ಕಪಲ್ ಆಫ್ ಇಯರ್ಸ್ ಕೂಡ ಆಗ್ಬಹುದು. ಸರಿಗಳಿರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಈ ರೀತಿ 10 ಹಲವು ವಿಷಯವನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.